ಸಂಜೆ ಸಮಯದಲ್ಲಿ ಗಿಡ ಮರ ಹೂಗಳನ್ನೇಕೆ ಮುಟ್ಟಬಾರದು ಗೊತ್ತೇ? ಹಿಂದೂ ಧರ್ಮದಲ್ಲಿ ಸಾವಿರಾರು ನಂಬಿಕೆಗಳಿವೆ. ಅವುಗಳನ್ನು ಇಂದಿಗೂ ಜನರು ಪಾಲಿಸಿಕೊಂಡು ಬರುತ್ತಿದ್ದಾರೆ. ಮುಸ್ಸಂಜೆ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಗಿಡ ಮರಗಳನ್ನು ಸ್ಪರ್ಶಿಸಬಾರದು, ಅವುಗಳನ್ನು ಕೀಳಬಾರದು ಎನ್ನುವ ನಂಬಿಕೆ ಇದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕೆಲಸಗಳಲ್ಲೂ ಶಾಸ್ತ್ರ, ಸಂಪ್ರದಾಯ ಮತ್ತು ನಂಬಿಕೆಗಳನ್ನು ಪಾಲಿಸಲಾಗುತ್ತದೆ. ನಾವು ಅನುಸರಿಸುತ್ತಿರುವ ನಂಬಿಕೆಗಳಲ್ಲಿ ರಾತ್ರಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಗಿಡ ಮರಗಳಿಂದ ಹೂವು, ಎಲೆಗಳನ್ನು ಕೀಳಬಾರದು ಎಂಬುದು ಕೂಡ ಒಂದಾಗಿದೆ. ಮುಸ್ಸಂಜೆಯಾಗುತ್ತಿದ್ದಂತೆ ಗಿಡಗಳನ್ನು ಮತ್ತು ಮರಗಳನ್ನು ಮುಟ್ಟಬಾರದು ಎಂದು ನಮ್ಮ ಹಿರಿಯರು ಹೇಳಿರುವುದನ್ನು ನಾವು ಗಮನಿಸಿರಬಹುದು. ನಮ್ಮ ಹಿರಿಯರ ಈ ಮಾತುಗಳು ನಮಗೆ ಸ್ವಲ್ಪ ಸಮಯದವರೆಗೆ ವಿಚಿತ್ರವಾಗಿ ಅಥವಾ ಪುರಾಣವಾಗಿ ಕಾಣಿಸಬಹುದು. ಆದರೆ ಅದರ ಕಾರಣ ಮತ್ತು ಅದರಿಂದಾಗುವ ಹಾನಿಯನ್ನು ಶಾಸ್ತ್ರಗಳಲ್ಲಿ ಮತ್ತು ವಿಜ್ಞಾನದಲ್ಲೂ ವಿವರಿಸಲಾಗಿದೆ. ನಮ್ಮ ಹಿರಿಯರು ಸೂರ್ಯಾಸ್ತದ ಸಮಯದಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಸ್ಪರ್ಶಿಸುವುದನ್ನು ಅಥವಾ ಹೂಗಳನ್ನು ಅಥವಾ ಎಲೆಗಳನ್ನು ಕೀಳುವುದನ್ನು ಏಕೆ ನಿಷೇಧಿಸಿದ್ದರು ಎಂಬುದು ಗೊತ್ತೇ? ಇದಕ್ಕೆ ಸಂಬಂಧಿಸಿದ ಧಾರ್ಮಿಕ ಕಾರಣಗಳು. ಹಿಂದೂ ಧರ್ಮದಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಜೀವಂತ ಜೀವಿಗಳೆಂದು ಪರಿಗಣಿಸಲಾಗುತ್ತದೆ. ಮರಗಳು ಮತ್ತು ಸಸ್ಯಗಳು ಸಂಜೆಯ ನಂತರ ವಿಶ್ರಾಂತಿ ಪಡೆಯುತ್ತವೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಮರಗಳನ್ನು ಸ್ಪರ್ಶಿಸುವುದು ಅಥವಾ ಎಲೆಗಳನ್ನು ಅಥವಾ ಹೂಗಳನ್ನು ಕೀಳುವುದರಿಂದ ಸಸ್ಯಗಳಿಗೆ ಮತ್ತು ಮರಗಳಿಗೆ ನಿದ್ರಿಸಲು ಸಮಸ್ಯೆಯಾಗಬಹುದು. ಯಾರೇ ಆಗಲಿ ಅಥವಾ ಜೀವಿಗಳೇ ಆಗಲಿ ಮಲಗಿರುವಾಗ ಅವುಗಳನ್ನು ಎಬ್ಬಿಸುವುದು ಅಥವಾ ಅವುಗಳಿಗೆ ತೊಂದರೆಯನ್ನು ನೀಡುವುದು ಸೂಕ್ತವಲ್ಲ. ಆದ್ದರಿಂದ ರಾತ್ರಿಯಲ್ಲಿ ಮರಗಳನ್ನು ಮತ್ತು ಸಸ್ಯಗಳನ್ನು ಸ್ಪರ್ಶಿಸುವುದು ಅಥವಾ ಕೀಳುವುದು ನಿಷೇಧಿಸಲಾಗಿದೆ. ಇದು ನಿದ್ರಿಸುವ ಸಮಯ. ಮರಗಳು ಮತ್ತು ಸಸ್ಯಗಳ ಮೇಲೆ ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಮತ್ತು ಕೀಟಗಳು ವಾಸಿಸುತ್ತವೆ ಎಂಬುದು ಇದೊಂದು ನಂಬಿಕೆಯಾಗಿದೆ. ದಿನವಿಡೀ ಆಹಾರ ಮತ್ತು ಪಾನೀಯ ವ್ಯವಸ್ಥೆಯನ್ನು ಮಾಡಿದ ನಂತರ ಅವರು ಸಂಜೆ ವಿಶ್ರಾಂತಿಗಾಗಿ ಮರಗಳ ಮೇಲೆ ನಿರ್ಮಿಸಲಾದ ತಮ್ಮ ಮನೆಗಳಿಗೆ ಹೋಗುತ್ತಾರೆ. ಅಂತಹ ಸಮಯದಲ್ಲಿ ನೀವು ಸಂಜೆ ಅಥವಾ ರಾತ್ರಿಯಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಸ್ಪರ್ಶಿಸಿದರೆ ಅಥವಾ ಮುರಿದರೆ ಅವುಗಳು ನಿದ್ರೆಗೆ ತೊಂದರೆಯಾಗಬಹುದು ಅಥವಾ ಪ್ರಾಣಿಗಳು ಮತ್ತು ಪಕ್ಷಿಗಳು ಸಹ ಹೆದರಬಹುದು. ಅದಕ್ಕಾಗಿಯೇ ರಾತ್ರಿಯಲ್ಲಿ ಮರಗಳು ಮತ್ತು ಗಿಡಗಳನ್ನು ಮುಟ್ಟಬಾರದು. ತಾಜಾತನ ಮತ್ತು ಪರಿಮಳ. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ನಾವು ದೇವರಿಗೆ ಅರ್ಪಿಸುವ ಹೂಗಳನ್ನು ಸಹ ಬೆಳಗಿನ ಸಮಯದಲ್ಲಿ ಕೀಳಬೇಕು ಎಂದು ಹೇಳಲಾಗುತ್ತದೆ. ಇದಕ್ಕೆ ಕಾರಣವೆಂದರೆ ಬಹುತೇಕ ಎಲ್ಲ ಹೂಗಳು ಬೆಳಗ್ಗೆ ಅರಳುತ್ತವೆ ಮತ್ತು ಸೂರ್ಯಾಸ್ತದ ನಂತರ ಮುದುಡುತ್ತವೆ ಅಥವಾ ತಾಜಾತನವನ್ನು ಕಳೆದುಕೊಳ್ಳುತ್ತದೆ. ಇದಲ್ಲದೆ ಸೂರ್ಯಾಸ್ತದ ನಂತರ ಹೂಗಳ ಪರಿಮಳ ಮತ್ತು ಸೌಂದರ್ಯವು ಕಣ್ಮರೆಯಾಗುತ್ತದೆ. ಆದ್ದರಿಂದ ಪೂಜೆಯಲ್ಲಿ ಬಳಸುವ ಹೂಗಳು ಮತ್ತು ಅವುಗಳ ಎಲೆಗಳನ್ನೂ ಸಹ ಬೆಳಗ್ಗೆ ಕೀಳಬೇಕು. ವೈಜ್ಞಾನಿಕ ಕಾರಣಗಳು. ಸಂಜೆಯ ನಂತರ ಮರಗಿಡಗಳನ್ನು ಮುಟ್ಟಬಾರದು ಎಂಬುದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ನೀಡಲಾಗಿದೆ. ವಿಜ್ಞಾನದ ಪ್ರಕಾರ ರಾತ್ರಿ ವೇಳೆ ಮರ, ಗಿಡ ಅಥವಾ ಹೂಗಳನ್ನು ಮುಟ್ಟಬಾರದು, ಏಕೆಂದರೆ ಮರಗಳು ಮತ್ತು ಸಸ್ಯಗಳು ಸಂಜೆ ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ. ಆದ್ದರಿಂದ ರಾತ್ರಿಯಲ್ಲಿ ಮರಗಳು ಮತ್ತು ಗಿಡಗಳ ಬಳಿ ಮಲಗುವುದು, ಅವುಗಳನ್ನು ಮುಟ್ಟುವುದು ಅಥವಾ ಕೀಳುವುದು ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಮುಸ್ಸಂಜೆ ಅಥವಾ ಸೂರ್ಯಾಸ್ತದ ನಂತರದ ಸಮಯವು ಸಸ್ಯ, ಗಿಡ ಹಾಗೂ ಮರಗಳಿಗೆ ನಿದ್ರಿಸುವ ಅಥವಾ ವಿಶ್ರಾಂತಿ ಪಡೆದುಕೊಳ್ಳುವ ಸಮಯವಾಗಿದೆ. ಇಂತಹ ಸಮಯದಲ್ಲಿ ನಾವು ಅವುಗಳನ್ನು ಸ್ಪರ್ಶಿಸುವುದರಿಂದ ಅವುಗಳ ವಿಶ್ರಾಂತಿಗೆ ಭಂಗವಾಗಬಹುದು ಎನ್ನುವ ಕಾರಣಕ್ಕಾಗಿ ಅವುಗಳನ್ನು ಸ್ಪರ್ಶಿಸಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.